ನಿರಂತರ ಪ್ರವಚನ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಎಲ್ಲ ಶ್ರವಣ ಮಾಡುವ ಬಂಧುಗಳಿಗೆ ಹಾಗೂ ಇದನ್ನು ನೋಡುವ ವೀಕ್ಷಕ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಪುರಂದರದಾಸರ ವಿಶೇಷವಾದಂತಹ ಕೃತಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಆಡುವ ಪ್ರಯತ್ನವನ್ನು ಹರಿಗುರುಗಳ ಅನುಗ್ರಹದಿಂದ ಮಾಡ್ತೇನೆ. ಪ್ರಾಯ ಇವತ್ತಿನ ಕಾಲದಲ್ಲಿರುವಂತಹ ಪ್ರಶ್ನೆ, ದಾಸರ ಕೃತಿಗಳಾಗಲಿ ಅಥವಾ ವ್ಯಾಸರ ಕೃತಿಗಳಾಗಲಿ ಚೆನ್ನಾಗಿದೆ, ಆದರೆ ಪ್ರೆಸೆಂಟ್ ಸಿನಾರಿಯೋ ಅಂದರೆ ಇವತ್ತಿನ ಬದುಕಿಗೆ ಅದರ ಅನಿವಾರ್ಯತೆ ಉಂಟಾ? ಒಂದು ಕಾಲಘಟ್ಟದಲ್ಲಿ ಅದನ್ನು ಓದಿದರೆ ಪುಣ್ಯ ಅನ್ನುವ ಭಾವನೆಯಿಂದ ಓದೋದು, ಅಥವಾ ಟೈಮ್ ಪಾಸ್ ಆಗತ್ತೆ ಅನ್ನುವ ಭಾವನೆಯಿಂದ ಓದೋದು, ಈ ದೃಷ್ಟಿಯಲ್ಲಿ ಮಾಡುವಂಥದ್ದಾದರೆ ಅಡ್ಡಿ ಇಲ್ಲ. ನಮ್ಮ ಈ ಬದುಕಿಗೆ ಏನಾದರೂ ಹತ್ತಿರವಾಗುವಂತಹ ವಿಷಯಗಳನ್ನು ಅದರಲ್ಲಿ ಏನಾದರೂ ನಾವು ಪಡೆಯಬಹುದಾ? ಇವತ್ತಿನ ಜೀವನದ ಶೈಲಿಯೇ ಬೇರೆ ಥರ ಇದೆ. ಯಾರಿಗೂ ಸಮಯ ಇಲ್ಲ, ಯಾರಿಗೂ ಹಣವನ್ನು ಸಂಪಾದನೆ ಮಾಡಬಾರದು ಅನ್ನುವಂತಹ ವೈರಾಗ್ಯ ಇಲ್ಲ, ಅಥವಾ ಹಣ ಸಂಪಾದನೆ ಮಾಡದೇ ಇದ್ದರೂ ಬದುಕ್ತೇನೆ ಅನ್ನುವಂತಹ ಭರವಸೆ ಇಲ್ಲ. ಇದು ಒಂದು ಕಾರಣ. ಪ್ರಾಚೀನ ಕಾಲದಲ್ಲಿ ಹೇಗೋ ಬದುಕಿದರೆ ಸಾಕು ಅಂತಿತ್ತು, ಆದರೆ ಇವತ್ತು ಹೀಗೆ ಬದುಕಬೇಕು ಅನ್ನುವಂತಹ ದಿಕ್ಕು ದಿಶೆಯಲ್ಲಿ ನಾವೆಲ್ಲ ಇರುವುದರಿಂದ ನಮಗೆ ಈ ಆಧ್ಯಾತ್ಮಕ್ಕೆ ಸಮಯವನ್ನು ವಿನಿಯೋಗ ಮಾಡಿದರೆ ಪರಲೋಕದಲ್ಲಿ ನಮಗೆ ದೇವರು ಅನುಗ್ರಹವನ್ನು ಮಾಡ್ತಾನೆ. ಇದೆಲ್ಲ ಒಂದು ಕಡೆ ಆಯಿತು. ಐಹಿಕವಾದ ಬದುಕಿಗೆ, ಇವತ್ತಿನ ನಮ್ಮ ಬದುಕಿಗೆ ಇಲ್ಲೇನಾದರೂ ಎಸೆನ್ಸನ್ನು ಕೊಟ್ಟಿದ್ದಾರಾ ದಾಸರು? ಸಂಗೀತಮಯವಾಗಿದೆ, ಕೇಳಲಿಕ್ಕೆ ಬಹಳ ಮನೋಹರವಾಗಿರುತ್ತೆ, ಇಷ್ಟೆಯೋ ಇದರಿಂದ ಆಚೆ ಏನಾದರೂ ಇದೆಯಾ ಅಂದರೆ ತುಂಬ ತುಂಬ ಅದ್ಭುತವಾದ ಸಂಗತಿಗಳನ್ನು ದಾಸರು ಕೊಡ್ತಾರೆ. ಪ್ರಾಯ ಶಾಸ್ತ್ರ ಯಾವತ್ತು ಆಬ್ಸಲ್ಯೂಟ್ ಅಂತಾಗೋದಿಲ್ಲ. ಅಂದರೆ ಒಂದು ಕಾಲಕ್ಕೆ ಮಾತ್ರ ಸೀಮಿತ, ಮತ್ತೊಂದು ಕಾಲಕ್ಕೆ ಅದರ ಉಪಯೋಗ ಇಲ್ಲ ಅಂತಾಗೋದಿಲ್ಲ. ಟೆಕ್ನಾಲಜಿ ಹಾಗಾಗೋದಿಲ್ಲ. ಒಂದು ಕಾಲದಲ್ಲಿದ್ದಂತಹ ವೆಹಿಕಲ್ಸು ಇವತ್ತು ಅದು ಉಪಯೋಗ ಇಲ್ಲ. ಕಾರಣ ಏನಂತಂದರೆ ಬೇರೆ ಬೇರೆ ಅಡ್ವಾನ್ಸ್ಮೆಂಟ್ ಆಫ್ ಎಂಜಿನ್ಸು, ಅಡ್ವಾನ್ಸ್ಮೆಂಟ್ ಆಫ್ ಟೆಕ್ನಾಲಜಿ ಬಂದಾಗ ಆ ರಿಪೇರಿ ಮಾಡುವವರು ಇರೋದಿಲ್ಲ ಆ ವೆಹಿಕಲ್ಸ್ದು. ಪ್ರತಿಯೊಂದು ಅಷ್ಟೇ, ವೆಹಿಕಲ್ಸಿಂದು ಒಂದು ದೃಷ್ಟಾಂತವಾಗಿ ಕೊಟ್ಟಿರೋದು. ಆದರೆ ಈ ದಾಸರ ಹಾಗೂ ವ್ಯಾಸರ ಮಾತುಗಳು ಎಲ್ಲ ಕಾಲದಲ್ಲೂ ಅಪ್ಲೈ ಆಗುವಂಥದ್ದು. ಯಾಕೆ ಅಂದರೆ ಇದು ಚೇತನನಿಗಾಗಿ ಮಾಡಿದ್ದು. ಚೇತನನ ಸ್ವಭಾವ, ಚೇತನನ ಸ್ವರೂಪ ಅನಾದಿ ಕಾಲದಿಂದ ಅದು ಹೇಗೆ ಇರಬೇಕೋ ಹಾಗೆ ವ್ಯವಸ್ಥೆ ಆಗಿರುತ್ತೆ. ದೇಶಕಾಲೋಚಿತವಾಗಿ ಒಂದಿಷ್ಟು ಮಾರ್ಪಾಡುಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಆದರೆ ಮುಖ್ಯವಾಗಿ ಬೇಕಾದದ್ದು ಮನುಷ್ಯನಿಗೆ ನೆಮ್ಮದಿ, ಶಾಂತಿ. ಈ ಎಲ್ಲರ ಪ್ರಯತ್ನವು, ದಾಸರೇ ಒಂದು ಕಡೆ ಹೇಳ್ತಾರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಅಂತತೋಗತ್ವ ನಮ್ಮೆಲ್ಲರ ಪ್ರಯತ್ನ ಏನು? ನಾನು ಇರುವ ಜೀವನದಲ್ಲಿ ಒಂದು ಸೂರು ಬೇಕು, ಉಣಲಿಕ್ಕೆ ಅನ್ನ ಆಹಾರ ಬೇಕು, ನೆಮ್ಮದಿಯಾಗಿ ನಿದ್ದೆ ಮಾಡಿ ನೆಮ್ಮದಿಯಾಗಿ ಖರ್ಚು ಮಾಡಲಿಕ್ಕೆ ಒಂದಿಷ್ಟು ಹಣ, ಒಂದಿಷ್ಟು ಆರೋಗ್ಯ ಬೇಕು. ಇದು ಬೇಸಿಕ್ಸ್. ಇದು ಆರೋಗ್ಯ, ಆಯುಷ್ಯ, ಉಣ್ಣುವ ಅನ್ನ ಆಹಾರ, ಇರಲಿಕ್ಕೆ ಸೂರು, ರೋಟಿ ಮಕಾನ್ ಅವ್ರ ಕಪಡ. ಇದು 3 ಪಾಯಿಂಟ್ ಪ್ರೋಗ್ರಾಮ್. ಇದು ಎಲ್ಲ ಸರ್ಕಾರಗಳು ಮಾಡೋದು ಇದರ ಉದ್ದೇಶದಿಂದಲೇ. ಆದರೆ ಇದನ್ನು ನಾನು ಬಹಳಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ
ಅಂತಾರಲ್ಲ, ಬೆಟ್ಟವನ್ನು ಅಗೆದು ಇಲಿಯನ್ನು ಹಿಡಿದ್ರು ಅಂತ ಹಾಗಾಗಿದೆ. ಅಫ್ಕೋರ್ಸ್ ನಾವು ಹಣದ ರೂಪದಲ್ಲಿ ನೋಡ್ತಾ ಇದ್ದೇವೆ, ಆದರೆ ನೆಮ್ಮದಿಯನ್ನು ಎಷ್ಟು ಒತ್ತೆ ಇಟ್ಟಿದ್ದೇವೆ. ಹಣ ಬೇಕಾದಷ್ಟು ಬರ್ತಾ ಇರಬಹುದು ಇವತ್ತು, ಆದರೆ ನಾನು ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದರೂ ತಿನ್ನಲಿಕ್ಕೆ ಆಗುವ ನನ್ನ ಹೊಟ್ಟೆ ಏನೂ ದೊಡ್ಡದಾಗಲಿಲ್ಲ. ನಿಜ ಹೇಳಬೇಕು ಅಂದರೆ ಅತಿಯಾದ ಹಣವನ್ನು ಸಂಪಾದನೆ ಮಾಡಿದ್ದರಿಂದ ಆದದ್ದು ಏನು ಅಂದರೆ ನನ್ನ ಆಚಾರ ವಿಚಾರಗಳನ್ನೆಲ್ಲ ನಾನು ಬದಿಗೊತ್ತಿದ್ದಾಯ್ತು ಅಷ್ಟೇ ವಿನಃ ಒಂದಿಷ್ಟು ಏನು ಕಂಡಲ್ಲಿ ತಿನ್ನೋದು ಅಂತಾಯಿತು. ಆದರೆ ದಾಸರಂತಾರೆ, ನೀನು ಇಷ್ಟಕ್ಕಾಗಿ ಬಂದದ್ದಲ್ಲ, ನಿನ್ನ ಉದ್ದೇಶವೇ ಬೇರೆ ಇದೆ. ನಿನ್ನ ಉದ್ದೇಶ ಹೇಗೆ ಇದ್ದರೂ ಈ ದೇಹವನ್ನು ಕೊಟ್ಟ ಅವನ ಉದ್ದೇಶ ಬೇರೆ ಇದೆ. ಸಾಧನೆಗಾಗಿ ಇದನ್ನು ದೇವರು ಕೊಟ್ಟದ್ದು, ಸಾಧನೆಗಾಗಿ ಅದನ್ನು ಮೀಸಲಿಡು. ಇಲ್ಲ, ನಮಗೂ ಗೊತ್ತು, ನಾವೇನು ದಾಸರು ಹೇಳಿದ್ದಾಗಲಿ ವ್ಯಾಸರು ಹೇಳಿದ್ದನ್ನಾಗಲಿ ಬಿಟ್ಟು ಗಾಳಿಗೆ ತೂರಿ ಇರಬೇಕು ಅಂತಿಲ್ಲ. ಒಂದು ಹಂತದಲ್ಲಿ ನನ್ನ ದೇಹದಲ್ಲಿ ಶಕ್ತಿ ಸಾಮರ್ಥ್ಯ ಇದ್ದಾಗ ಅಧ್ಯಯನವನ್ನು ಮಾಡಿ ಬೇಕಾದಷ್ಟು ಸಂಪಾದನೆಯನ್ನು ಮಾಡಿ ಆ ನಂತರದಲ್ಲಿ ನನ್ನ ವೃದ್ಧಾಪ್ಯ ಜೀವನ ಅಥವಾ ಸೆಕೆಂಡ್ ಇನ್ನಿಂಗ್ಸ್ ಆಫ್ ಅವರ್ ಲೈಫ್ ಒಂದು ಹಂತದಲ್ಲಿ ಸಂಪಾದನೆ ಮಾಡಿ ಆಮೇಲೆ ನಾನು ಬೇಕಾದಷ್ಟು ಇದಕ್ಕೆ ಮೀಸಲಿಡ್ಬೋದಲ್ಲ. ಆಫ್ಟರ್ ರಿಟೈರ್ಮೆಂಟ್ 60 ವರ್ಷದವರೆಗೂ ಕಾಯೋದು ಬೇಡ, 50 ವರ್ಷ ನನ್ನ ಜೀವನದ 100 ವರ್ಷವನ್ನು 50 ಅಂತ ಮಾಡಿಕೊಂಡು ಇನ್ನು 50 ವರ್ಷ ನಾನು ಸಾಧನೆಗಾಗಿ ವಿನಿಯೋಗ ಮಾಡಬಹುದಲ್ಲ. ದಾಸರಂತಾರೆ, ನಿನಗೆ ಯಾವತ್ತೂ ಯಮಧರ್ಮರಾಜ ಸಮನ್ಸು ಕೊಟ್ಟು ಬರೋದಿಲ್ಲಪ್ಪ, ಯಾವತ್ತು ಬರ್ತಾನೆ ಗೊತ್ತಿಲ್ಲ. ತುಂಬ ಸುಂದರವಾದ ಮಾತನ್ನು ಆಡ್ತಾರೆ. ನಾಳೆ ನೋಡೋಣೆನ್ನ ಬ್ಯಾಡಣ್ಣ, ಕೇಳಣ್ಣ ನಿನ್ನ ಬಾಳು ಅಸ್ಥಿರವೆಂದು ತಿಳಿಯಣ್ಣ, ಬಾಳುವ ಕಾಲದಿ ಯಮನು ಪಾಳೆಗಾರನತೆ ಬರಲು, ಕೋಳಿ ಪಿಳ್ಳೆ ಆಡುವಾಗ ಹಾಳು ಹದ್ದಿನಂತೆ ಒಯ್ಯುವ ಊರ ದೇವರ ಮಾಡಬೇಕಣ್ಣ, ತನ್ನೊಳಗೆ ತಾನು ಊರ ದೇವರ ಮಾಡಬೇಕಣ್ಣ, ಮುಂದೆ ಇಂಥ ಜನ್ಮ ಬರದಣ್ಣ, ಕೇಳಣ್ಣ ನೀನು ಮಂದಮತಿಯೂ ಆಗಬೇಡಣ್ಣ, ಹಿಂದಿನ ಕಷ್ಟವ ಮರೆದು ಮುಂದಿನ ಹಮ್ಮನ್ನು ತೊರೆದು ತಂದೆ ಪುರಂದರ ವಿಠ್ಠಲನ್ನ ಹೊಂದಲು ನೀ ಮುಕ್ತನಣ್ಣ, ಊರದೇವರ ಮಾಡಬೇಕಣ್ಣ, ತನ್ನೊಳಗೆ ತಾನು ಊರದೇವರ ಮಾಡಬೇಕಣ್ಣ. ಇದನ್ನು ನೀನು ಮಾಡು ಅಂತ ನಮ್ಮ ಸಿದ್ಧಾಂತದಲ್ಲಿ ಅಥವಾ ಪುರಂದರದಾಸರ ನಂತರ ಬಂದಂತಹ ಎಲ್ಲ ಹರಿದಾಸರು ಪುರಂದರದಾಸರನ್ನು ನಾರದರ ಅವತಾರ ಅಂತ ಹೇಳಿದ್ದೂ ಉಂಟು, ಅನೇಕ ಪ್ರಮಾಣಗಳು ಉಂಟು. ನಾರದರು ಪ್ರಹ್ಲಾದರಾಜರಿಗೆ ಉಪದೇಶ ಮಾಡಿದ್ದಾರೆ. ಜೊತೆಯಲ್ಲಿ ನಾರದರು ಭಕ್ತಿ ಸೂತ್ರ ಅಂತ ಒಂದು ರಚನೆ ಮಾಡಿಕೊಟ್ಟಿದ್ದಾರೆ. ಭಗವಂತನಲ್ಲಿ ನಾನು ಪ್ರೀತಿಯನ್ನು ಮಾಡಿದಾಗ ಅವನು ನನಗೆ ಒಲಿತಾನೆ, ಅವನು ಒಲಿದರೆ ಯಾವ ಕೊರತೆಯೂ ಇಲ್ಲ. ನನ್ನ ಈ ಕಲ್ಪನೆಗಳು ಹೇಗಿದೆ, ನನ್ನ ಜೀವನದಲ್ಲಿ ಹಾಗೇ ಇರಬೇಕು ಹೀಗೆ ಇರಬೇಕು ಅಂತ ಆ ಸಂಕಲ್ಪ ನಾನು ಮಾಡಿದರೆ ಸಾಲದು, ಅವನು ಮಾಡಬೇಕು ಭಗವಂತ. ಅದನ್ನು ದಾಸರಂತಾರೆ, ಅವನ ಚಿತ್ತಕ್ಕೆ ಬಂದದ್ದೇ ನಡೆಯೋದು, ಹರಿಚಿತ್ತ ಸತ್ಯ ನಮ್ಮ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ಪ್ರಾಯ ನಮಗೆಲ್ಲ ಬಡತನ ಇತ್ತು. ಪ್ರಾಯ ನಾವು ಯಾವುದೇ ಗ್ರಂಥಗಳನ್ನು ನೋಡಿದಾಗ ಒಬ್ಬ ಬಡ ಬ್ರಾಹ್ಮಣ ಇದ್ದ, ಅವಂತಿ ದೇಶದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ. ಅದು ಶುರುವಾಗೋದೇ ಹೀಗಾಗತ್ತೆ. ಬಡ ಅನ್ನೋದು ನಮ್ಮ ಜೀವನದಲ್ಲಿ, ಬಡತನ ಅನ್ನೋದು ಬ್ರಾಹ್ಮಣರ ಫಂಡಮೆಂಟಲ್ ರೈಟ್ಸ್ ಅನ್ನುವ ಅಂತೆ ಕಾಣುತ್ತೆ. ಅದಕ್ಕೆ ಇನ್ನೂ ಪ್ರಾಚೀನರು ಶ್ರೀಮಂತರು ಇದ್ದರು ಅಂತಾನು ಅಂತಾರೆ. ದುರಂತ ಏನು ಅಂದರೆ ನಮ್ಮಲ್ಲಿ ಶ್ರೀಮಂತಿಕೆ ಹಾಗೂ ಬಡತನ ಅನ್ನುವುದರ ನಿಜವಾದ ಅಭಿಪ್ರಾಯ ಯಾವ ದೃಷ್ಟಿಯಲ್ಲಿ ದಾಸರು ಹೇಳಿದ್ದಾರೆ ಅಥವಾ ವ್ಯಾಸರು ಅಂದಿದ್ದಾರೆ ಅದು ಗೊತ್ತಿಲ್ಲ. ಈ ಭೌತಿಕವಾದ ಪ್ರಪಂಚದಲ್ಲಿ ನನಗೆ ಆಸ್ತಿಪಾಸ್ತಿಗಳು ಇಲ್ಲ, ಅದೇ ಬಡತನ ಅಂತ ನಾವು ತಿಳ್ಕೊಂಡಿದ್ದೇವೆ. ಶಾಸ್ತ್ರದೃಷ್ಟಿಯಲ್ಲಿ ಈ ಬಡತನ ಶ್ರೀಮಂತಿಕೆಯನ್ನು ಗುರುತಿಸಿದ್ದು ಯಾರಲ್ಲಿ ತಪಸ್ಸು ಇದೆ, ತಪೋಧನರಾಗಿರಬೇಕು ಬ್ರಾಹ್ಮಣರು. ಒಬ್ಬೊಬ್ಬರಿಗೆ ಒಂದೊಂದನ್ನು ಹೇಳಿದ್ದಾರೆ. ಕ್ಷತ್ರಿಯನಿಗೆ ಶ್ರೀಮಂತಿಕೆ ಎಂದರೆ ಬಾಹುಬಲ ಇದೆ, ಧೈರ್ಯ ಇದೆ, ಯಾರೇ ಎದುರಿಗೆ ಬಂದರೂ ಅವನ ಜೊತೆ ಯುದ್ಧವನ್ನು ಮಾಡ್ತಾನೆ. ಅದು ಕ್ಷತ್ರಿಯನಲ್ಲಿ ಇರಬೇಕಾದ ಶ್ರೀಮಂತಿಕೆ. ಒಬ್ಬ ಬ್ರಾಹ್ಮಣನಲ್ಲಿ ಇರಬೇಕಾದಂತಹ ಶ್ರೀಮಂತಿಕೆ ಅನ್ನುವ ದೃಷ್ಟಿಯಲ್ಲಿ ನೋಡುವುದಾದರೆ ತಪಸ್ಸು ಅವನಲ್ಲಿ ಇರಬೇಕಾದದ್ದು, ಆಚಾರ ಸಂಪನ್ನತೆ, ಜೊತೆಯಲ್ಲಿ ಅವನಿಗೆ ನಿಷ್ಠೆ.
ನಾನು ಏನು ನನ್ನ ಮನೆಯಲ್ಲಿ ನನ್ನ ಪರಂಪರೆಯಲ್ಲಿ ಬಂದಂತಹ ಒಂದು ಧರ್ಮ ಇದೆ, ಅದನ್ನು ಪರಿಪಾಲನೆ ಮಾಡೇ ಮಾಡ್ತೇನೆ. ಅದರ ಜೊತೆಯಲ್ಲಿ ನಾನು ಸತ್ಯನಿಷ್ಠನಾಗಿರ್ತೇನೆ, ಸುಳ್ಳನ್ನು ಹೇಳೋದಿಲ್ಲ ಅನ್ನೋದಕ್ಕೆ ಪ್ರಾಚೀನ ಕಾಲದಲ್ಲಿ ಈ ಕೋರ್ಟು ಕಚೇರಿ ಯಾವುದೂ ಇರ್ತಿರಲಿಲ್ಲ. ಐನೋರ ಹತ್ರ ಹೋಗೋಣ, ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಒಪ್ತೇನೆ. ಇಷ್ಟು ವಿಶ್ವಾಸ ಬ್ರಾಹ್ಮಣರ ಮೇಲೆ ಇತ್ತು. ಕಾರಣ ಏನು ಅಂದರೆ ಬ್ರಾಹ್ಮಣ ಸುಳ್ಳನ್ನೇ ಹೇಳೋದಿಲ್ಲ ಅನ್ನುವಂತಹ ಭರವಸೆ ಇತ್ತು. ಇಲ್ಲಾಂದರೆ ಎಂತಹ ದೊಡ್ಡ ಅಪಚಾರ. ಇವತ್ತು ನಾವು ಸತ್ಯವನ್ನು ಆಡ್ತಾ ಇಲ್ಲ. ನಾವು ದಿನಾ ಒಂದು ಸುಳ್ಳನ್ನು ಹೇಳ್ತೇವೆ. ಏನಂತ? ನಾನು ಸುಳ್ಳು ಹೇಳೋದೇ ಇಲ್ಲ ಅನ್ನುವ ಸುಳ್ಳನ್ನು ದಿನಾ ಆಡ್ತೇವೆ. ಹಾಗಾದರೆ ನಾವು ಬಡತನ ಸಿರಿವಂತಿಕೆ ಅನ್ನುವುದರ ವಿವರಣೆಯನ್ನೇ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೀವಿ. ಭೌತಿಕ ಪ್ರಪಂಚದ ಎಲ್ಲ ವಿಷಯಗಳು ನನಗೆ ಸಿಗುತ್ತಾ ಇದೆ ಅಂದರೆ ನಾನು ಶ್ರೀಮಂತ. ಆಧ್ಯಾತ್ಮಿಕವಾಗಿ ನಾನು ಹಿಂದೆ ಬಿದ್ದರೆ ಅದರ ಕಾಳಜಿನೇ ಇಲ್ಲ. ಆದರೆ ಪ್ರಾಚೀನ ಕಾಲದಲ್ಲಾಗಲಿ ಅಥವಾ ಇವತ್ತಿನ ಕಾಲದಲ್ಲಾಗಲಿ ಶಾಸ್ತ್ರದೃಷ್ಟಿಯಲ್ಲಾಗಲಿ ಅದು ಯಾವುದೂ ಅಲ್ಲ. ಪುರಂದರದಾಸರಿಗೆ ಈ ಎರಡನ್ನೂ ನೋಡಿದ ಮಹಾನುಭಾವರಾದದ್ದರಿಂದ ಆಡುವ ಅಧಿಕಾರ ಇದೆ. ಅವತ್ತಿನ ಕಾಲದಲ್ಲಿ ನವಕೋಟಿ ನಾರಾಯಣ ಅಂತ ಅವರ ಹೆಸರು. ಅವತ್ತಿನ ಕಾಲದಲ್ಲಿ ಲಿಟರರಿ ಅವರಲ್ಲಿ ಕೋಟಿಗಟ್ಟಲೆ ಇತ್ತಂತೆ. ಆ ಸರ್ವಸ್ವ ಹಣ ಇದ್ದಾಗ ಅವರಿಗೆ ಯಾವ ಸಂತೋಷ ಇರಲಿಲ್ಲ. ಕೇವಲ ಹಣ ಗಳಿಸ್ಬೇಕು, ಬೆಳೆಸಬೇಕು, ಉಳಿಸ್ಬೇಕು ಅನ್ನೋದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇಂತಹ ಅದ್ಭುತವಾದ ವ್ಯಕ್ತಿತ್ವ ಇರುವ ಈ ಜೀವನನ್ನು ಕೇವಲ ಜೀವನದಲ್ಲೇ ಉಳಿಸೋದು ಸರಿಯಲ್ಲ ಅಂತ ದೇವರೇ ಇವರ ಮನೆ ಮುಂದೆ 6 ತಿಂಗಳು ಬಂದು ಅಂಗಡಿಯ ಹತ್ತಿರ ಹಣವನ್ನು ಕೇಳುವ ನೆಪದಲ್ಲಿ ವೈರಾಗ್ಯವನ್ನು ತರಿಸಿದ ಮೇಲೆ ದಾಸರೇನಬೇಕು? ಸ್ವಾಮಿ, ನಾನು ಅವತ್ತು ನವಕೋಟಿಯನ್ನು ಸಂಪಾದನೆ ಮಾಡಿದ್ದಾಗ ನೆಮ್ಮದಿ ಇರಲಿಲ್ಲ, ಶಾಂತಿ ಇರಲಿಲ್ಲ. ಇವತ್ತು ನಾನು ಜೋಳಿಗೆಯನ್ನು ಹಿಡಿದುಕೊಂಡು ಅವರಿವ್ರ ಮನೆಗೆ ಹೋಗ್ತೀನಲ್ಲ, ಈ ಆನಂದ. ಭಕ್ತರು ಪ್ರೀತಿಯಿಂದ ಹಾಕಿದ ಆ ಪದಾರ್ಥವನ್ನು ಮನೆಯಲ್ಲಿ ಮಾಡಿ ದೇವರಿಗೆ ನಿವೇದನೆ ಮಾಡಿ ನಾನು ಆ ಒಂದು ವೈಶ್ವಾನರ ಯಜ್ಞ ಅನ್ನುವ ಅನುಸಂಧಾನದಿಂದ ಭೋಜನವನ್ನು ಮಾಡ್ತೇನಲ್ಲ, ಆ ಆನಂದ ಅವತ್ತು ಎಲ್ಲಿ ಹೋಗಿತ್ತು? ಅದನ್ನು ಪುಣ್ಯಾತ್ಮರು ತಾವು ಅನುಭವಿಸಿದ್ದನ್ನು ನಮ್ಮ ಮುಂದೆ ಗಾನದ ರೂಪದಲ್ಲೇ ಇಟ್ಟು, ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ಬಾಗಿ ನಾಚುತ್ತಲಿದ್ದೆ, ಹೆಂಡತಿ ಸರತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ತುಳಸಿ ಮಾಲೆ ಹಾಕುವುದಕ್ಕೆ ಅರಸನಂತೆ ಗರಮಿಸುತ್ತಿದ್ದೆ, ಸರಸಿಜಾಕ್ಷ ನಮ್ಮ ಪುರಂದರ ವಿಠಲನು ತುಳಸಿ ಮಾಲೆ ಹಾಕಿಸಿದನು, ಆದದ್ದೆಲ್ಲ ಒಳಿತೇ ಆಯಿತು. ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು, ಆದದ್ದೆಲ್ಲ ಒಳಿತೇ ಆಯಿತು. ಇದು ದಾಸರು ಅನುಭವಿಸಿ ಆಡಿದ ಮಾತು. ಒಬ್ಬ ವ್ಯಕ್ತಿ ತಾನು ಅನುಭವಿಸದೆ ಅದರ ಬಗ್ಗೆ ತುಂಬ ದೊಡ್ಡ ಲೆಕ್ಚರ್ ಕೊಟ್ಟ ಅಂದರೆ ಆಯಾ ಬಿಡ್ರಿ, ಬರೀ ಬಂಡಲ್ಲು, ಅವನೇನು ಮಾಡೋದಿಲ್ಲ ಅಂತ. ಆದರೆ ದಾಸರ ಜೀವನದಲ್ಲಿ ಯಾವುದು ತಮ್ಮ ಅನುಭವಕ್ಕೆ ಬಂತು, ಯಾವುದನ್ನು ತಾವು ಅನುಭವಿಸಿ ಆಡಿದರಲ್ಲ, ಅದು ತುಂಬ ಮಹತ್ವವನ್ನು ಪಡೀತು. ಅನುಭವದ ಅಡಿಗೆಯ ಮಾಡಿ ಅಂತ ದಾಸರೇ ಒಂದು ಪದ್ಯವನ್ನು ಹಾಡಿದ್ದಾರೆ. ಈ ದಿಶೆಯಲ್ಲಿ ದಾಸರು ಕೊಟ್ಟ ಸಿಲೆಬಸ್ಸು ತುಂಬ ದೊಡ್ಡದು. ನಿಮ್ಮ ಜೀವನದಲ್ಲಿ ನಾವು ಓದುವುದು 100 ಮಾರ್ಕ್ಸಿಗೆ, ಅಂದರೆ 100 ಮಾರ್ಕ್ಸಿನ ಕ್ವಶ್ಚನ್ ಪೇಪರನ್ನು ಅಟೆಂಡ್ ಮಾಡಲಿಕ್ಕೆ. ಆದರೆ ನಾವು ಅಧ್ಯಯನ ಮಾಡಬೇಕಾದ್ರೆ ಪ್ರಾಯ ಎಲ್ಲ ಪಾಠಗಳ ಕ್ವಶ್ಚನನ್ನು ತೆಗೆದರೆ 1000 ಮಾರ್ಕ್ಸ್ಗಿನ್ನ ಜಾಸ್ತಿ ಇರುತ್ತೆ. ಇಲ್ಲ, ನಾನು 1000 ಮಾರ್ಕ್ಸಿನ ಎಕ್ಸಾಮಿನೇಷನ್ ಬರೆಯೋದೇ ಇಲ್ಲ, 100 ಮಾರ್ಕ್ಸಿಗೆ ಮಾತ್ರ ನಾನು ತಯಾರಾಗ್ತೇನೆ ಅಂದರೆ 30 ಮಾರ್ಕ್ಸು ಬರೋದಿಲ್ಲ. ಎಲ್ಲ ಪಾಠದಲ್ಲಿರುವ ಪ್ರಧಾನ ಅಂಶಗಳು ನನಗೆ ಗೊತ್ತಿರಬೇಕು. ಯಾವುದು ನನ್ನನ್ನು ಕೇಳಬಹುದು, ಯಾವುದು ಎಕ್ಸಾಮಿನೇಷನ್ ಪೇಪರಲ್ಲಿ ಬರಬಹುದು ಗೊತ್ತಿಲ್ಲಲ್ಲ. ಹಾಗೆ ದಾಸರು ಹೇಳಿದ ಎಲ್ಲವನ್ನ ನಾವು ಕೇಳುವ, ನನಗೆ ಯಾವುದು ಆಪ್ಟ್ ಮಾಡಿಕೊಳ್ಳಲಿಕ್ಕಾಗತ್ತೆ ಅದನ್ನು ಅತ್ಯವಶ್ಯಕವಾಗಿ ಆಪ್ಟ್ ಮಾಡಿಕೊಳ್ಳಲೇಬೇಕು. ಏನಾಗಿದೆ ಅಂದರೆ ಗೊತ್ತಿರೋದು ತುಂಬ ಜನಕ್ಕೆ, ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡವರು ತುಂಬ ಕಡಿಮೆ. ಕೃಷ್ಣ ಅದನ್ನು ಒಪ್ಪೋದಿಲ್ಲ. ಶಬ್ದಬ್ರಹ್ಮಣಿ ನಿಷ್ಣಾತಃ ನ ನಿಷ್ಣೀಯಾತ್ ಪರೇಯದಿ ಶ್ರಮಸ್ತಸ್ಯ ಭ್ರಮಫಲೋ ಹ್ಯದೇನುಮಿವ ರಕ್ಷತಾಂ ಅಂತ ಭಾಗವತದ ಏಕಾದಶ ಸ್ಕಂದದಲ್ಲಿ ಉದ್ಧವರಿಗೆ ಉತ್ತರವನ್ನು ಕೊಡ್ತಾ, ಯಾರಿಗೆ ಥಿಯರಿಟಿಕಲ್ ನಾಲೆಡ್ಜ್ ಇದೆ,
ಚೆನ್ನಾಗಿ ಶಾಸ್ತ್ರ ಗೊತ್ತಿದೆ, ಆದರೆ ಅದರ ಇಂಪ್ಲಿಮೆಂಟೇಷನ್ ಇಲ್ಲ ಅಂದರೆ ಅದು ತಲೆಯಲ್ಲಿ ಜ್ಞಾನವನ್ನು ಹೊತ್ತಿದ್ದಲ್ಲ, ಕಟ್ಟಿಗೆಯ ಭಾರವನ್ನು ಹೊತ್ತಂತೆ ಅಂತ. ಕಟ್ಟಿಗೆಯನ್ನು ಮಂಡಿಯಿಂದ, ಕಟ್ಟಿಗೆ ಒಡೆಯುವ ಅಂಗಡಿಯಿಂದ ನಾನು ನನ್ನ ಮನೆಗೆ ತಂದು ಅದನ್ನು ಇಳಿಸಿ ಅಡಿಗೆಯನ್ನು ಮಾಡಿಯೋ ನೀರನ್ನು ಕಾಯಿಸಿಯೋ ಅದನ್ನು ನಾನು ಬಳಸಬೇಕೇ ವಿನಃ ತಲೆ ಮೇಲೆ ಕಟ್ಟಿಗೆ ಇಟ್ಕೊಂಡೇ ಓಡಾಡ್ತಾ ಇದ್ರೆ ಇಡೀ ಜೀವನ ಅದು ಆನಂದ ಅಲ್ಲ, ಹೊರೆ ಆಗತ್ತೆ. ಹಾಗೆ ನನ್ನ ತಲೆಯಲ್ಲಿ ಹೊರೆಯಾಗಿ ಇರಬಾರ್ದು, ಅದನ್ನು ನಾನು ಹರಿಸಬೇಕು, ಜ್ಞಾನದ ಗಂಗೆಯನ್ನು ಹರಿಸಬೇಕು, ಅದರಲ್ಲಿ ಮಿಂದು ನಾನು ಪವಿತ್ರನಾಗಬೇಕು. ಇವತ್ತಿನ ಕಾಲಕ್ಕೆ ದಾಸರು ಹೇಳಿದಂತೆ ಎಲ್ಲರೂ ವಿರಕ್ತರಾಗಿ ಮನೆ ಬಿಟ್ಟು ಬರಲಿಕ್ಕಾಗತ್ತಾ? ನೀವು ಹೇಳಿದಂತೆ ಮನೆ ಬಿಟ್ಟು ಬರೋದು ಬೇಡ, ಆದರೆ ನನ್ನ ಜೀವನದಲ್ಲಿ ಒಂದಿಷ್ಟು ಚೌಕಟ್ಟನ್ನು ಹಾಕಿಕೊಳ್ಳಬೇಕು. ನನ್ನ ಅಧ್ಯಯನ, ನನಗೆ ಸಿಕ್ಕಿರುವ ಕೆಲಸ, ನಾನಿರುವ ಪ್ರದೇಶ ವಿಶೇಷಕ್ಕೆ ತಕ್ಕಂತೆ ನಾನು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅಂತ ಇರುತ್ತಲ್ಲ, ಕೆಲಸ ಇದ್ದಾಗೂ ಮಾಡಲೇಬೇಕಾದಂತಹ ಕೆಲವು ಕರ್ತವ್ಯ ಕರ್ಮಗಳನ್ನು, ಪುರುಷನಾದರೆ ಅವನು ಪ್ರತಿನಿತ್ಯ ಸಂಧ್ಯಾವಂದನೆಯನ್ನು ಮಾಡೋದು, ಒಂದಿಷ್ಟು ಪಾರಾಯಣವನ್ನು ಹೇಳೋದು, 24 ತಾಸಿನಲ್ಲಿ ಮಿನಿಮಮ್ ಒಂದು 2 ತಾಸಾದರೂ ನನಗಾಗಿ ನಾವು ಇಟ್ಕೊಳ್ಳೋ. ದಾಸರುಗಳೆಲ್ಲ ಹೇಳ್ತಾರೆ, ನೋಡಪ್ಪ ನಿನ್ನ ಆಯುಷ್ಯದಲ್ಲಿ ಅರ್ಧ ನಿದ್ದೆಯಲ್ಲಿ ಹೋಗಿಬಿಡತ್ತೆ. ಒಂದು ದಿವಸದಲ್ಲಿ 24 ತಾಸಿನಲ್ಲಿ ಅರ್ಧ ದಿವಸ ನಿದ್ದೆಗೆ ಹೋಗುತ್ತೆ. ನಿದ್ರಯ ಹ್ರಿಯತೆ ನಕ್ತಂ ಅಂತ ಭಾಗವತವೂ ಹೇಳ್ತು, ದಾಸರು ಅಂತಾರೆ ನಿದ್ರಾ ಭಾಗದಿಂದ ಅರ್ಧ ಆಯುಷ್ಯ ಹೋಯಿತು ಅಂತ. ಇನ್ನು ಹಗಲು ಉಳಿದಿದೆಯಲ್ಲ ಅಂದರೆ ಉದರಕ್ಕಾಗಿ ಓಡಾಡಬೇಕಾಗತ್ತೆ. ಉದರ ನಿಮಿತ್ತಂ ಬಹುಕೃತ ವೇಷಂ, ಅನಿವಾರ್ಯವಾಗಿ ಕೆಲಸ ಕಾರ್ಯಕ್ಕೆ ಹೋಗಬೇಕಾಗತ್ತೆ. ಆದರೆ 12 ತಾಸನ್ನು ನಾವಿಲ್ಲಿ ಕಟ್ ಆಫ್ ಮಾಡಲಿಕ್ಕಿರುವಂತಹ ಒಂದು ದೊಡ್ಡ ತಾಸು ಅಂದರೆ 12 ತಾಸು ನಿದ್ದೆಯನ್ನು ಮಾಡೋದು ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಯಾರೂ 12 ತಾಸು ನಿದ್ದೆ ಮಾಡೋದಿಲ್ಲ, 5-6 ತಾಸು ನಿದ್ದೆಯನ್ನು ಮಾಡ್ತೇವೆ. ಆದರೆ ನಿದ್ದೆಗೆ ಪ್ರಿಪರೇಷನ್ನು, ಆಮೇಲೆ ಎದ್ದ ಮೇಲೆ 1 ಗಂಟೆ ಹಾಸಿಗೆ ಮೇಲೆ ಕೂತಿರೋದು, ಇಷ್ಟು ಬೇಗ ಯಾಕೆ ಎದ್ದೆ ಅಂತ ಬೇಸರ ಪಟ್ಕೊಂಡು ಕೂತಿರೋದು, ಒಬ್ಬೊಬ್ಬರು ಒಂದೊಂದು ಮಾಡ್ತಿರ್ತಾರೆ. ನಿನ್ನ ಕೈಯಲ್ಲಿರುವಂಥದ್ದು ನೀನು ಒಂದಿಷ್ಟು ನಿದ್ದೆಯನ್ನು ಬಿಡು. ನಿದ್ದೆ ಬಿಟ್ಟೆ ಅಂತ ಬೆಂತಟ್ಕೋಬೇಡ. ನಿದ್ದೆ ಬಿಟ್ಟು ಮಾಡಿದ್ದೇನು? ಸ್ನಾನವನ್ನು ಮಾಡು, ಒಂದಿಷ್ಟು ಜಪವನ್ನು ಮಾಡು. ತುಂಬ ಚಳಿ ಇದೆ, ದೇಹದ ಆರೋಗ್ಯ ಸರಿ ಇಲ್ಲ, ಬೇಡ, ಸ್ನಾನವೂ ಬೇಡ. ಮತ್ತೇನು ಮಾಡೋದು? ಹರಿಯ ಧ್ಯಾನವನ್ನು ಮಾಡು. ಶ್ರೀಮದಾಚಾರ್ಯರು ಹೇಳ್ತಾರೆ, ಕೈಲಾಗದೇ ಇರುವವನು ಗಂಗಾ ಸ್ನಾನವನ್ನು ಮಾಡುವ ಬಗೆ ಹೇಗೆ ಅನ್ನೋದನ್ನು ಅವರು ಧ್ಯಾನ ಸ್ಥಾನವನ್ನು ಹೇಳಿಕೊಟ್ಟಿದ್ದಾರೆ. ಸದಾಚಾರ ಸ್ಮೃತಿಗೆ ವ್ಯಾಖ್ಯಾನ ಮಾಡಬೇಕಾದ್ರೆ ಟಿಪ್ಪಣಿಕಾರರು ಹೇಳ್ತಾರೆ, ನನ್ನ ತಲೆಯ ಮೇಲೆ ತ್ರಿವಿಕ್ರಮ ರೂಪಿ ಭಗವಂತನ ಪಾದ ಉಂಟು. ಆ ಪಾದವನ್ನು ಬ್ರಹ್ಮದೇವರು ತೊಳೆದಾಗ ಬಂದಂತಹ ಜಲ ನನ್ನ ತಲೆಯಿಂದ ಹರಿದು ಬರ್ತಾ ಇದೆ. ಪ್ರಾಯ ಸ್ವಲ್ಪ ಹೆಚ್ಚು ಪರಿಚಯ ಇದ್ದ ಶಿಷ್ಟಾಚಾರ ಸಂಪನ್ನರು ದಿನಾ ಗುರುಮಂತ್ರವನ್ನು ಮಾಡಬೇಕಾದರೆ ನಾವು ಪಾಪಪುರುಷನನ್ನು ದೇಹದಿಂದ ವಿಸರ್ಜನೆ ಮಾಡಿದ ಮೇಲೆ ಒಂದು ಸ್ನಾನವನ್ನು ಮಾಡ್ತೇವೆ. ವರುಣದೇವರು ನನ್ನ ದೇಹವನ್ನು ನೆನೆಸಲಿ ಅಂಥೇಳಿ ವಕಾರ ಬೀಜ, ಆ ಬೀಜ ಮಂತ್ರವನ್ನು ಹೇಳಿ ಒಂ 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 ಅಂಥೇಳಿ ನನ್ನ ದೇಹವನ್ನು ಪೂರ್ಣ ತೊಯಿಸಲಿ. ದಾಸರು ಇನ್ನೂ ಒಂದು ಸ್ಥಾನವನ್ನು ಹೇಳ್ತಾರೆ, ನೀನು ನೆನೆಸಿಕೊಳ್ಳದೆ ನಿನಗೆ ಥಂಡಿ ಆಗೋದಿಲ್ಲ ಅಂತಾದರೆ ಬೇಡ, ಈ ಸ್ನಾನವನ್ನು ಮಾಡು. ತನುವ ನೀರೊಳಗದ್ದಿ ಫಲವೇನು, ಮನದಲ್ಲಿ ನಿನ್ನ ಮನಸ್ಸಿನಲ್ಲಿ ಭಕ್ತಿ ಇಲ್ಲ, ಭಾವನೆ ಇಲ್ಲ, ಅಂತಹ ವ್ಯಕ್ತಿ ತನುವ ನೀರೊಳಗದ್ದಿ ಫಲವೇನು, ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜಗೆ ತನುವ ನೀರೊಳಗದ್ದಿ ಫಲವೇನು. ಭಕ್ತಿ ಅಂದರೆ ದೇವರಲ್ಲಿ ಪ್ರೀತಿ ಇರಲಿ, ಶಾಸ್ತ್ರದಲ್ಲಿ ವಿಶ್ವಾಸ ಇರಲಿ. ನನಗೆ ಇವತ್ತು ಕನ್ವಿನ್ಸ್ ಆಗಿಲ್ಲ, ಯಾವುದೋ ಒಂದು ವ್ರತ ನಿಯಮವನ್ನು ಮಾಡಿದಾಗ, ಒಂದು ಮಂತ್ರಸ್ತೋತ್ರವನ್ನು ಹೇಳಿದಾಗ ಫಲ ಆಗಿಲ್ಲ ಅಂಥೇಳಿ ಅದನ್ನೇ ಬಿಟ್ಬಿಡಬೇಡ. ಡಾಕ್ಟರ್ ಹತ್ರ ಹೋಗಿರ್ತೇನೆ, ಮೆಡಿಸನ್ ಕೊಟ್ಟಿರ್ತಾರೆ, 10 ಜನಕ್ಕೆ ಕಾಯಿಲೆ ವಾಸಿಯಾಗಿದೆ, ನನಗೆ ವಾಸಿ ಆಗಲಿಲ್ಲ ಅಂಥೇಳಿ MBBS ಸುಳ್ಳು, ಡಾಕ್ಟರೇ ಸುಳ್ಳು, ಎಲ್ಲ ಮೆಡಿಕಲ್ ಫೀಲ್ಡೇ ಸುಳ್ಳು ಅಂದರೆ ನನ್ನನ್ನು ಹುಚ್ಚ ಅಂತಾರೋ ಇಲ್ವೋ? ಆ ಕೊಟ್ಟ ಮೆಡಿಸನ್ನು ನನ್ನ ಕರ್ಮಕ್ಕೆ ಅವರು ಡಯಾಗ್ನೈಸ್ ಮಾಡಿದ ರೀತಿಯೋ ಮೇ ಬಿ ತಪ್ಪಾಗಿರ್ಬೋದು. ಕರ್ಮ ಸಿದ್ಧಾಂತದಲ್ಲಿ ನಮ್ಮ ಕರ್ಮ ಇನ್ನೂ ರೋಗವನ್ನು ಅನುಭವಿಸಬೇಕು ಅಂತ ಇದೆ. ಆದ್ದರಿಂದ ಅಂಥ ಡಾಕ್ಟರ್ ಹತ್ರ ಹೋದರೂ ನನಗಾಗಿಲ್ಲ ಅಂತ. ಈ ದಿಶೆಯಲ್ಲಿ
ನಾವು ಡೆಸ್ಪರೇಟ್ ಆಗಬಾರ್ದು. ಅಧ್ಯಾತ್ಮ ಮಾರ್ಗದಲ್ಲಿ ಹೋಗಬೇಕಾದ್ರೆ ಇವತ್ತಲ್ಲ ನಾಳೆ ದೇವರು ಅನುಗ್ರಹ ಮಾಡ್ತಾನೆ. ನದೇವ ತೋಷಣಂ ರಥ, ದೇವರ ಆರಾಧನೆ ಎಂದು ವ್ಯರ್ಥ ಆಗೋದಿಲ್ಲ. ಹಾಗಾದರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮಲ್ಲಿ ಮೊದಲು ನಾನು ಏಳಬೇಕಾದದ್ದು ಬೇಗ. ಅದನ್ನು ಹೇಳ್ತಾರೆ ದಾಸರು, ತುಂಬ ಹೇಳ್ತಾರೆ. ಬೇಕಾದಷ್ಟು ನಮಗೆ ಕೃತಿಗಳನ್ನು ಮಾಡಿಕೊಟ್ಟ್ಯಾರೆ. ದಾಸರು ನಮ್ಮನ್ನ ಅಲ್ಲ ದೇವರನ್ನೇ ಎಬ್ಬಿಸ್ತಾರೆ. ಎಲ್ಲಿರುವ ದೇವರು? ನನ್ನ ಹೃದಯದಲ್ಲಿ ನಿಂತಿದೆಯಲ್ಲಪ್ಪ, ಏಳು ಅಂದರೆ ನೀನು ಮಲಗಿಲ್ಲ, ನೀನು ಎದ್ದಿದೀ ಅನ್ನುವ ಬುದ್ಧಿಯನ್ನು ನನಗೆ ಕೊಟ್ಟರೆ ನಾನು ಹೇಳ್ತೇನೆ. ಏಳು ನಾರಾಯಣನೇ, ಏಳು ಲಕ್ಷ್ಮೀ ರಮಣ, ಏಳು ಶ್ರೀಗಿರಿಯೊಡೆಯ ವೆಂಕಟೇಶ, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡಧ್ವಜ, ಉತ್ತಿಷ್ಟ ಕಮಲಾಕಾಂತ, ತ್ರೈಲೋಕ್ಯಂ ಮಂಗಲಂ ಕುರು. ಮೂರು ಲೋಕಕ್ಕೆ ಮಂಗಲವನ್ನು ಉಂಟು ಮಾಡು. ಮೂರು ಲೋಕದಲ್ಲಿ ನಾನು ಒಬ್ಬ ಇದ್ದೇನೆ, ಬರೀ ನನಗೆ ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿರುವವರೆಲ್ಲ ನಗತಾ ಸಂತೋಷದಿಂದ ಇದ್ದರೆ ನಾನು ಇರಬಹುದಲ್ವಾ? ಈ ಹೃದಯ ವೈಶಾಲ್ಯತೆಯನ್ನು ಬೆಳೆಸಿಕೋ ಅಂತ ಶಾಸ್ತ್ರ ಹೇಳಿದ್ದನ್ನು ದಾಸರು ಹೇಳಿಕೊಟ್ರು. ಮೊದಲು ಸ್ನಾನವನ್ನು ಮಾಡು. ಯಾವುದದು ಸ್ನಾನ? ದಾಸರು ಹೇಳ್ತಾರೆ, ಬೆಳಗ್ಗೆ ಎದ್ದ ಕೂಡಲೇ ಗುರುಗಳ ದರ್ಶನ ಮಾಡುವುದು ಸ್ನಾನ, ಹಿರಿಯರ ದರ್ಶನ ಮಾಡುವುದು ಸ್ನಾನ, ಕರೆದು ಅನ್ನವನು ಇಕ್ಕುವುದೋ ಸ್ನಾನ, ನರಹರಿ ಚರಣವ ನಂಬುವುದೇ ಸ್ನಾನ, ತನುವ ನೀರೊಳಗದ್ದಿ ಫಲವೇನು, ದುಷ್ಟರ ಸಹವಾಸ ಬಿಡುವುದು ಸ್ನಾನ, ಶಿಷ್ಟರ ಸಹವಾಸ ಮಾಡುವುದು ಸ್ನಾನ, ಸೃಷ್ಟಿಯೊಳಗೆ ನಮ್ಮ ಪುರಂದರ ವಿಠಲನ ಮುಟ್ಟಿ ಭಜಿಸಿದರೆ ವಿರಜಾ ಸ್ನಾನ. ಈ ಸ್ನಾನವನ್ನು ನಾವು ನಿತ್ಯದಲ್ಲಿ ಮಾಡಬೇಕು. ಇದರ ಅಭಿಪ್ರಾಯ ಗುರುಗಳ ಹಿರಿಯರ ದರ್ಶನ. ನನ್ನ ಮನೆಯಲ್ಲಿ ಗುರುಗಳು ಇಲ್ಲ, ನಾನು ವಿದ್ಯಾರ್ಥಿಯಾಗಿ ಗುರುಗಳಲ್ಲಿ ಇದ್ದಾಗ ನೀವು ಹೇಳಿದ್ದನ್ನು ಮಾಡಬಹುದು. ಗುರುಗಳ ದರ್ಶನ ಅಂದರೆ ಅವರ ಸ್ಮರಣೆಯನ್ನು ತಂದು ಕೊಡುವ ಅವರ ಪ್ರತೀಕಗಳನ್ನು, ಅವರ ಫೋಟೋನೋ ವೃಂದಾವನವನ್ನು ದರ್ಶನ ಮಾಡೋದು. ಅಥವಾ ನಮ್ಮಲ್ಲಿ ದರ್ಶನ ಅಂದರೆ ಶಾಸ್ತ್ರ ಅಂತ ಅರ್ಥ ಇರೋದರಿಂದ ನಮ್ಮ ಮನೆಯಲ್ಲಿ ಸರ್ವಮೂಲ ಗ್ರಂಥಗಳು ಅಥವಾ ಹಿರಿಯರಿಂದ ರಚಿತವಾದ, ರಾಘವೇಂದ್ರ ಸ್ವಾಮಿಗಳಿಂದ ರಚಿತವಾದ ಪರಿಮಳ ಗ್ರಂಥವನ್ನು ದರ್ಶನ ಮಾಡಿದ್ದೇವೆ ಬೆಳಗ್ಗೆ ಎದ್ದು ಅಂದರೆ ರಾಯರ ದರ್ಶನ ಆಯಿತು. ಚಂದ್ರಿಕಾಚಾರ್ಯರಿಂದ ರಚಿತವಾದಂತಹ ತಾತ್ಪರ್ಯ ಚಂದ್ರಿಕಾದಿ ಗ್ರಂಥಗಳನ್ನು ದರ್ಶನ ಮಾಡಿದ್ದೇವೆ ಅಂದರೆ ಅವರ ದರ್ಶನ ಆಯಿತು. ಇನ್ನೂ ಸ್ವಲ್ಪ ನನಗೆ ಅವಕಾಶ ಇದೆ, ಇನ್ನೂ ನನಗೆ ಸ್ವಲ್ಪ ದೇವರ ಅನುಗ್ರಹ ಆಗಿ ನನ್ನ ಸಂಪಾದನೆಯ ಬಗ್ಗೆ ನನಗೆ ಗಮನದಕ್ಕಿನ್ನ ಆತ್ಮೋದ್ಧಾರದ ಬಗ್ಗೆ ನನಗೆ ಗಮನ ಬಂದಿದೆ ಅನ್ನುವುದಾದರೆ ಒಂದೆರಡು ಪಂಕ್ತಿಯನ್ನು ಅಧ್ಯಯನ ಮಾಡು, ನಿಜವಾಗಲೂ ಅವರ ದರ್ಶನ ಆಗತ್ತೆ. ರಘುತ್ತಮ ತೀರ್ಥ ಶ್ರೀಪಾದಂಗಳವರ ದರ್ಶನ ಮಾಡು, ಭಾವಬೋಧವನ್ನು ಓದು. ಏನು ಒಂದ ಎರಡು ಅನಿತ್ಯದಲ್ಲಿ ಟೀಕಾಕೃತ್ಪಾದರ ದರ್ಶನವನ್ನು ಮಾಡಬಹುದು, ಒಂದೆರಡು ಟೀಕಾ ಪಂಕ್ತಿಗಳನ್ನು ಓದು. ಮಹಾನುಭಾವರೆಲ್ಲ ಅದರ ಬಗ್ಗೆ ಆಡುವ ಮಾತು ನ ಪುನರ್ಭವ ಭಾಗ್ ಭವತೀತಿ ಮತಿರ್ಹಿ ಮಮ. ಯಾವ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡಿ ಏನು ಮಾಡಿದರೂ ನೆಮ್ಮದಿ ಇಲ್ಲ, ಏನು ಮಾಡಿದರೂ ಶಾಂತಿ ಇಲ್ಲ ಅಂತ ಎಲ್ಲರ ಹಣೆ ಬರಹ ಆಗಿದೆ. ನೀನು ಆ ಸರ್ಕಲ್ನಿಂದ ಆಚೆ ಬರಬೇಕು ಅಂದರೆ ಅರಣ್ಯಕಾಚಾರ್ಯರು ವಿಷ್ಣುತೀರ್ಥರು ಹೇಳ್ತಾರೆ, ಶ್ರೀಮದ್ ಟೀಕಾಕೃತ್ಪಾದರ ಶ್ರೀಮನ್ಯಾಯ ಸುಧೆಯ ಒಂದೆರಡು ಪಂಕ್ತಿಗಳನ್ನು ನೀನು ಅರ್ಥ ಮಾಡಿಕೊಂಡ್ರೆ ಪುನಃ ನೀನು ನಿನ್ನ ತಾಯಿಯ ಗರ್ಭಕ್ಕೆ ಬರುವ ಅನಿವಾರ್ಯತೆ ಇಲ್ಲ ಅಂತ. ಇದು ಅವರ ದರ್ಶನ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ದರ್ಶನ ಅಂದರೆ ರೂಪ ಮನ್ಯದಿವ ಧನ್ಯ ಧನ್ಯಮಾತ್ಮನಃ. ಅವರ ಕೃತಿಗಳನ್ನು ದರ್ಶನ ಮಾಡು, ಇದು ನಿಜವಾದ ಸ್ನಾನ. ಇದನ್ನು ಮಾಡಲಿಕ್ಕೆ ನಮಗೇನು ಗಂಟು ಹೋಯಿತು? ಇದು ವಯಸ್ಸಾದವರಿಗೆ, ವಯಸ್ಸಿನಲ್ಲಿ ಇದ್ದವರಿಗೆ ಬರೀ ಗ್ರಂಥ ದರ್ಶನ ಅಲ್ಲ, ಆ ಗ್ರಂಥದಲ್ಲಿರುವ ಒಂದೆರಡು ಪಂಕ್ತಿಗಳನ್ನು ನಿನಗಾಗಿ, ನಿನ್ನ ಆತ್ಮೋದ್ಧಾರಕ್ಕಾಗಿ ನೀನು ಓದು. ಇದು ಸಾರ್ವಕಾಲಿಕವಾಗಿ ರಿಲೆವೆಂಟೇ ಅಲ್ವಾ? ಇದು ಇರಲೆವೆಂಟ್ ಆಗೇ ಇಲ್ಲ ಇದು. ಹೀಗಾಗಿ ನಮಗೆ ತುಂಬ ಕೊಟ್ಟಿದ್ದಾರೆ. ಇನ್ನು ನಾನು ನನ್ನ ನಿದ್ದೆಯನ್ನು ಕಮ್ಮಿ ಮಾಡಿಕೊಂಡು ಅದನ್ನು ಒಂದಿಷ್ಟು ಸಾಧನೆಗಾಗಿ ಬಳಸ್ಕೊಳ್ಬಹುದು. ಬೆಳಗ್ಗೆ ಬೇಗ ಏಳುವ, ಇದು ಒಂದು ದೊಡ್ಡ ಸಾಧನೆ. ಎದ್ದು ಸ್ನಾನಾದಿಗಳನ್ನು ಮಾಡಿ ಭಗವಂತನನ್ನು ಚಿಂತನೆ ಮಾಡು, ಇದೊಂದು ತುಂಬ ಪುಣ್ಯವನ್ನು ತರುವಂಥದ್ದು. ಸ್ವಲ್ಪ ಹೊತ್ತಾದರೂ ದಿನ ಶಾಲಿಗ್ರಾಮ ಸ್ಪರ್ಶವನ್ನು ಮಾಡಿ ದೇವರಿಗೆ ಅಭಿಷೇಕ ಮಾಡಿ ಆ ತೀರ್ಥವನ್ನು ಪ್ರಾಶನ ಮಾಡು, ಅಂತಃಕರಣ ಶುದ್ಧಿಯಾಗತ್ತೆ. ಇದಾದ ನಂತರದಲ್ಲಿ ಮುಂದೆ ಕೆಲಸ ಕಾರ್ಯ, ಅದನ್ನು ಭಗವಂತನ ಪೂಜೆ ಅಂತ ಮಾಡು.
ಇದು ದಾಸರು ಕೊಟ್ಟಂತಹ ಅದ್ಭುತವಾದ ಚಿಂತನೆ. ಅವರು ಏನಂತಾರೆ, ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು. ಏನು ಅದ್ಭುತವಾದ ಮಾತು. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು. ನನಗೆ ಬಲ ಇಲ್ಲ, ಆರ್ಥಿಕವಾದ ಬಲ ಇಲ್ಲ, ದೈಹಿಕವಾದ ಬಲ ಇಲ್ಲ, ನಾನು ಹೇಗೆ ಪೂಜೆಯನ್ನು ಮಾಡೋದು? ಇದು ಒಂದು ಸೆಕ್ಟಾರ್ ಇದೆ. ನನಗೆ ಬಡತನ ಇದೆ, ನೀವು ಹೇಳುವ ವೈಭವದ ಪೂಜೆಯನ್ನು ಮಾಡಲಿಕ್ಕಾಗೋಲ್ಲ. ಶ್ರೀಮಂತಿಕೆ ಇದೆ, ಪೂಜೆ ಮಾಡಲಿಕ್ಕೆ ಟೈಮ್ ಇಲ್ಲ. ಬಡತನ ಇದೆ, ದೇವರ ಪೂಜೆ ಮಾಡಲಿಕ್ಕೆ ಪರಿಕರ ಇಲ್ಲ. ಅಂತೂ ಇಂತೂ ದೇವರ ಪೂಜೆ ಮಾಡಲ್ಲ. ಇಲ್ಲ ಅಂತಾರೆ. ಇಬ್ಬರಿಗೂ ಸಿಲೆಬಸ್ಸನ್ನು ಕೊಟ್ಟರು. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ಪಾದ ನಳಿನ ಸೇವಕರು. ಏನದು ಪೂಜೆ? ನಿನ್ನ ಮನೆಗೆ ನೀನು ದೀಪ ಹಚ್ಚುತ್ತೀಯಲ್ವಾ? ಇವತ್ತು ನಮಗೆಲ್ಲ ಎಲೆಕ್ಟ್ರಿಸಿಟಿ ದೀಪ ಬಂದಿದೆ, ದೀಪ ಹೋದದ್ದು ಇದ್ದದ್ದು ಗೊತ್ತಾಗೋದಿಲ್ಲ, ಯಾಕೆಂದರೆ UPS ಇದೆ. ಪ್ರಾಚೀನ ಕಾಲದಲ್ಲಿ ಸಾಯಂಕಾಲ ಆದರೆ ಆ ಲ್ಯಾಂಪು ಅಥವಾ ಇನ್ನೂ ದೀಪಗಳನ್ನು, ತುಪ್ಪದ ದೀಪ, ಇದರಲ್ಲೇ ಮನೆಯಲ್ಲಿ ಓಡಾಡಲಿಕ್ಕೆ ಜಾಗ ಒಂದು ಗೊತ್ತಾಗಬೇಕಲ್ಲ, ಹಚ್ಚೋರು. ಅದನ್ನು ನೀನು ಮಾಡು, ಆಯಿತು. ಇವತ್ತು ಸಾಯಂಕಾಲ ನೀನು ದೀಪವನ್ನು ಹಾಕ್ತಿಯಲ್ಲ, ಇದೇ ದೇವರಿಗೆ ನೀರಾಜನ ಅಂತ ಚಿಂತನೆ ಮಾಡು. ಇರಳು ಹಚ್ಚುವ ದೀಪ ಹರಿಗೆ ನೀರಾಜನವು, ಮರೆ ಮಾಡುವ ವಸ್ತ್ರ ಪರಮಾಮಣಿಯು, ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು, ಹೊರಳಿ ಮಲಗುವುದೆಲ್ಲ ಹರಿಗೆ ವಂದನೆಯು. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿದೆಯಾ? ತುಂಬ ಸುತ್ತುತ್ತೆ ಅಲ್ವಾ? ದೇವರಿಗೆ ಅದನ್ನು ಅರ್ಪಿಸು. ಸ್ವಾಮಿ, ನೀನು ಸರ್ವತ್ರ ವ್ಯಾಪ್ತ, ಇವತ್ತು ಸುತ್ತಿದ್ದೆಲ್ಲವೂ ನಿನಗೆ ಪ್ರದಕ್ಷಿಣೆ. ಸ್ವಾಮಿ ತ್ವಂ ರಹರೆ ತವಾನು ಚರಣಾಃ ಪ್ರಾಣಾಃ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತತ್ ತದಖಿಲಂ ವಿಷ್ಣು ತವ ಆರಾಧನಂ ಅಂತ ಬೆಳಗ್ಗೆ ಎದ್ದ ಕೂಡಲೇ ಸಂಕಲ್ಪವನ್ನು ಮಾಡು ಅಂತ ಹಿರಿಯರು ನಮಗೊಂದು ಟೈಮ್ ಟೇಬಲನ್ನು ಹಾಕೊಟ್ಟಿದ್ದಾರೆ. ಸ್ವಾಮಿ ತ್ವಂ ರಹರೆ, ಹೇ ನರಸಿಂಹ, ನೀನು ನನ್ನ ಮನೆಗೆ ಬಾ ಅಂತ ನಿನ್ನನ್ನು ಕರೆದಿದ್ದೇನೆ. ನನ್ನ ಹೃದಯ ಗುಹೆಯಲ್ಲಿ ನೀನು ವಾಸ ಮಾಡಿದಿ. ತವಾನು ಚರಣಾಹ ಪ್ರಾಣಾಹ, ದೊಡ್ಡವರನ್ನು ಮನೆಗೆ ಕರೆಸಿದಾಗ ಅವರ ಸೇವೆಗಾಗಿ ಒಂದು 4 ಜನರನ್ನು ನಾನು ಇಡಬೇಕಲ್ವಾ? ನೀನೇ ಕೊಟ್ಟ ಪಂಚಪ್ರಾಣರೇ ನಿನ್ನ ಸೇವಕರು. ಎಂಥ ಅದ್ಭುತವಾದ ಚಿಂತನೆ. ದೇವರಂದ, ನಾನು ಬಂದೆ, ನಾನು ಇರಲಿಕ್ಕೊಂದು ನನಗೊಂದು ರೂಮ್ ಬೇಕಲ್ಲ, ನನಗೊಂದು ಮನೆ ಬೇಕಲ್ಲ. ನೀನು ಕೊಟ್ಟ ಈ ಶರೀರವೇ ನಿನ್ನ ಮನೆ. ಇದು ನನ್ನ ಮನೆ ಅಲ್ಲ, ಇದು ನಿನ್ನ ಮನೆ. ಹೌದು, ನನ್ನ ಪೂಜೆ ವಿಷಯೋಪಭೋಗ ರಚನಾ. ನಾನು ಯಾವ ಯಾವ ಇಂದ್ರಿಯಗಳಿಂದ ಏನೇನು ಆಸ್ವಾದನೆ ಮಾಡ್ತೇನೆ ಅದೆಲ್ಲವೂ ಇಂದ್ರಿಯಗಳೆಂಬ ಕುಂಡದಲ್ಲಿ ಹಾಕುವ ತುಪ್ಪದ ಆಹುತಿ ಅಂತ ಚಿಂತನೆ ಮಾಡುವಂಥ ಶಾಸ್ತ್ರವೂ ಹೇಳುತ್ತೆ. ದಾಸರು ಹೇಳಿದ್ರು, ಎವೆ ಇಕ್ಕದೆ ನೋಡುವ ರೂಪ ನಿನ್ನದಯ್ಯ ಅಂತ ಕನಕದಾಸರಂತಾರೆ. ಏನು ಕೇಳ್ತೀಯೋ, ಏನು ಮಾಡ್ತೀಯೋ ಅದೆಲ್ಲವೂ ನಿನಗೆ ಹಾಕುವಂತಹ ಒಂದು ಆಹುತಿ. ಯಾಕೆ ನನಗೆ ಈ ಚಿಂತನೆ ಮಾಡಲಿಕ್ಕಾಗೋದಿಲ್ಲ? ಸಮಯ ಇಲ್ಲ ಅಂತ ಅಂತೇವೆ. ನಮ್ಮ ಜಗನ್ನಾಥದಾಸರು, ಪುರಂದರದಾಸರು ಹೇಳಿದ್ದನ್ನೇ ಪುಟ್ಟದಾಗಿ ಕಂಡೆನ್ಸ್ ಮಾಡಿ ಹೇಳ್ತಾರೆ. ಹರಿನಾಮ ಸ್ಮರಣೆ ಮಾಡಲಿಕ್ಕೆ ನಿನಗೇನು ಗಂಟು ಹೋಯಿತು? ಟೈಮ್ ಇಲ್ಲ ಅಂತೆಲ್ಲ. ಮಕ್ಕಳಾಡಿಸುವಾಗ ಮಡದಿಯುಳ್ಳಕ್ಕರದಿ ನುಡಿವಾಗ ಹಯಗಜ ಪಲ್ಲಕ್ಕಿ ವಾಹನಗಳೇರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುತ್ತಿರುವಾಗ ದೇವಕ್ಕೆ ತನಯನ ನೆನೆ ಸಿಕ್ಕಯಮ ದೂತರಿಗೆ ಆವಾವಲ್ಲಿ ನೋಡಿದರು. ಈ ಚಿಂತನೆಯನ್ನು ಮಾಡು. ನಿನ್ನ ಮಗುವನ್ನು ಮುದ್ದಾಡಬೇಕಾದ್ರೆ ದಾಸರಂಥದ್ದೇ ಅದು. ಕಂದನ್ನ ಬಿಗಿದಪ್ಪಿ ಮುದ್ದಾಡು ತಾಳೊಮ್ಮೆ ಕೃಷ್ಣಾಯನ ಬಾರದೆ, ಚಂದೊಳ್ಳ ಹಾಸಿಗೆ ಮೇಲೆ ಕುಳಿತೊಮ್ಮೆ ಕೃಷ್ಣ ಎನಬಾರದೆ. ಇದನ್ನು ದಾಸರು ಕೊಟ್ಟದ್ದು. ಹಾಗಾದರೆ ನನ್ನ ಜೀವನದಲ್ಲಿ ನನ್ನ ನಿದ್ರೆಯ ಸಮಯವನ್ನು ಕಡಿಮೆ ಮಾಡಿ ದೇವರ ಆರಾಧನೆಗೆ ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ನಿತ್ಯದಲ್ಲಿ ಮಾಡಲೇಬೇಕಾದ ಕರ್ತವ್ಯ ಕರ್ಮವನ್ನು ಮಾಡಿ, ಇನ್ನು ಅನಿವಾರ್ಯವಾಗಿ ಕೆಲಸ ಕಾರ್ಯಕ್ಕೆ ಹೋಗ್ತೇವೆ, ಅದನ್ನು ಹೀಗೆ ಅನುಸಂಧಾನ ಮಾಡು.
ಹೆಂಡಿರು ಮಕ್ಕಳು ನಿನ್ನ ತೊಂಡರೆಂಬುವರೋ. ನಾನೇನು ಸಂಸಾರ ನಿರ್ವಹಣೆಗಾಗಿ ಹೋಗ್ತೇನೆ ಭಗವಂತ, ಆ ಹೆಂಡತಿ ಮಕ್ಕಳಲ್ಲೂ ನಿನ್ನ ವಿಶೇಷ ಸನ್ನಿಧಾನ ಇದೆ. ನೀನು ಪ್ರೀತನಾಗಲಿ, ಅವರನ್ನು ಸಾಕುವುದು ನಿನ್ನ ಸೇವೆ ಅನ್ನುವ ಅನುಸಂಧಾನ ಮಾಡು. ಆದರೆ ಅದಕ್ಕೊಂದು ಚೌಕಟ್ಟು ಇರಬೇಕು. ಶಾಸ್ತ್ರ ಹೇಳೋದೇನೆಂದರೆ, ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ. ನೀನು ಸತ್ಕರ್ಮವನ್ನು ಮಾಡು, ಆಮೇಲೆ ಬರುವ ಆ ಕರ್ಮದ ಫಲವನ್ನು ಭುಂಕ್ಷ್ವ. ಆದರೆ ನಿಯತಂ ಭುಂಕ್ಷ್ವ ಕುರುಭುಂಕ್ಷಚ ಕರ್ಮ ನಿಜಂ ಕರ್ಮ ಕುರು ನಿಯತಂ ಭುಂಕ್ಷ್ವ. ಇದೊಂದು ತುಂಬ ಮುಖ್ಯದ್ದು. ನಿನಗೆ ಹೇಳಿದ ಸಿಲಬಸ್ಸನ್ನು ನೀನು ಮಾಡು, ಬಂದ ಆ ಪುಣ್ಯದ ರಾಶಿಯನ್ನು ಹುಚ್ಚಾಪಟ್ಟೆ ತಿನ್ನಲಿಕ್ಕೆ ಹೋಗಬೇಡ. ಶಾಸ್ತ್ರದ ಚೌಕಟ್ಟಿನಲ್ಲೇ, ಅಂದರೆ ಅದರ ತಾತ್ಪರ್ಯ ಯಾರಿಗೆ ಯಾವುದು ವಿಹಿತವೋ ಅದನ್ನು ಮಾಡಿ ಅಂತ. ಹೆಚ್ಚಿನ ವಿವರಣೆಗಳನ್ನು ಇವತ್ತಿನ ಕಾಲದಲ್ಲಿ ಕೊಡಲಿಕ್ಕಾಗೋದಿಲ್ಲ. ಕಾರಣ ಅದು ತುಂಬ ಹತ್ತಿರ ಬಂದಾಗ ಬೇಕಾದ್ರೆ ಯಾರಿಗೆ ಯಾವುದು ಸಿಲೆಬಸ್ಸು ಅನ್ನೋದನ್ನು ಹೇಳಬಹುದು. ಇದು ಎಲ್ಲರೂ ನೋಡುವುದರಿಂದ ಎಲ್ಲರಿಗೂ ಅವರವ್ರ ಸಿಲೆಬಸ್ ಯಾವುದು ಅದು ಗೊತ್ತು. ಸೋಚಿತ ಕರ್ಮಗಳನ್ನು ದೇವರ ಪ್ರೀತಿಗಾಗಿ ಆಚರಣೆ ಮಾಡಬೇಕು ಅಂತ. ಇದು ಯಾವ ಕಾಲದಲ್ಲಿ ಇಲ್ಲ. ಜೀವನದಲ್ಲಿ ಒಂದು ಟೈಮ್ ಟೇಬಲ್ ಇತ್ತು ಅಂತಾದರೆ ಜೀವನ ನೆಮ್ಮದಿ ಶಾಂತಿಯಿಂದ ಇರುತ್ತೆ. ಇವತ್ತು ಆಗಿರುವ ದೊಡ್ಡ ಸಮಸ್ಯೆ ಏನು ಅಂತಂದರೆ, ನಮಗೆ ಟೈಮ್ ಟೇಬಲ್ ಬೇಕಾಗಿಲ್ಲ. ಇವತ್ತಿನ ಪ್ರಾಯ ಕೆಲವು ಮನೆಗಳಲ್ಲಿ, ನಾನು ಎಲ್ಲ ಯುವಕರು ಅಂತ ಹೇಳ್ತಾ ಇಲ್ಲ, ಕೆಲವು ಯುವಕರ ಸಮಸ್ಯೆ ಏನು ಆಗಿದೆ ಅಂತಂದರೆ, ನನ್ನ ಇಷ್ಟ ಬಂದಾಗ ಹೇಳ್ತೇನೆ, ಇಷ್ಟ ಬಂದಾಗ ಇರ್ತೇನೆ, ಇಷ್ಟ ಬಂದ ಹಾಗೆ ತಿಂತೇನೆ. ಇಲ್ಲ, ನಿನ್ನ ಇಷ್ಟ ಬಂದಂತೆ ಇರಲಿಕ್ಕೆ ದೇವರು ಈ ದೇಹ ಕೊಟ್ಟದ್ದಲ್ಲ. ಕೊಟ್ಟವನು ಪ್ರೀತನಾಗಬೇಕಾದರೆ ಅವನು ಹೇಳಿದಂತೆ ನಾನು ಇರಬೇಕು. ಈಗ ನನಗೆಲ್ಲೋ ಒಂದು ಕಂಪನಿಯಲ್ಲಿ ಕೆಲಸ ಇದೆ ಅಂತಾದರೆ ನನಗೆ ಇಷ್ಟವೋ ಅನಿಷ್ಟವೋ ಅವನು ಹೇಳಿದ ಕೆಲಸವನ್ನು ಮಾಡಿಕೊಟ್ರೆ ಅವನು ನನಗೆ ಸಂಬಳ ಕೊಡ್ತಾನೆ. ನನ್ನ ನಿಯಾಮಕನಾದ ಭಗವಂತ ಈ ಮಾನುಷ ಶರೀರವನ್ನು ಕೊಟ್ಟಾಗ ಹಿ ಎಕ್ಸ್ಪೆಕ್ಟ್ ಸಮಥಿಂಗ್ ಫ್ರಮ್ ಮೀ. ಸ್ವಾರಸ್ಯ ಏನಂದರೆ, ಕಂಪನಿಯಲ್ಲಿ ಕೆಲಸ ಮಾಡುವುದರಿಂದ ಕಂಪನಿಗೆ ಲಾಭ ಉಂಟು, ಆ ಲಾಭದ ದಶಾಂಶವನ್ನು ನನಗೆ ಕೊಡೋದು ಸಂಬಳದ ರೂಪದಲ್ಲಿ. ಆದರೆ ದೇವರು ನನಗಾಗಿ ಒಂದು ಟೈಮ್ ಟೇಬಲನ್ನು ಹಾಕಿದಾನಲ್ಲ, ಆ ಟೈಮ್ ಟೇಬಲ್ ಪ್ರಕಾರ ನಾನು ದೇವರ ಆರಾಧನೆಯನ್ನು ಮಾಡಿದರೆ ದೇವರಿಗೆ ಯಾವ ಲಾಭ ಇಲ್ಲ. ಇಲ್ಲಿ ಓನರಿಗೆ ಲಾಭ ಉಂಟು ಲೌಕಿಕದಲ್ಲಿ, ಇಲ್ಲಿ ನನಗೇ ಲಾಭ. ಕೊಟ್ಟ ದೇವರು ನನ್ನನ್ನು ಕೊಟ್ಟದ್ದಕ್ಕೆ ಸಾರ್ಥಕ ಆಯಿತು ಅಂತ ಕೊಟ್ಟದ್ದನ್ನು ನೆಟ್ಟಾಗೆ ಇಡ್ತಾನೆ, ಪುನಃ ಮತ್ತೊಮ್ಮೆ ಕೊಡ್ತಾನೆ. ಇಷ್ಟೇ ವ್ಯತ್ಯಾಸ. ನಾನು ಆಚಾರಶೀಲನಾಗಿದ್ದರೆ, ನಾನು ಅನಾಚಾರಶೀಲನಾಗಿದ್ದರೆ ದೇವರಿಗೆ ಯಾವ ತೊಂದರೆ ಇಲ್ಲ. ಕಿಂಚಿತ್ ಕರ ಅಂತಾರೆ ಶಾಸ್ತ್ರದಲ್ಲಿ. ನೀನು ಆಚಾರವಂತನಾದರೂ ದೇವರಿಗೆ ಲಾಭ ಇಲ್ಲ, ನೀನು ಅನಾಚಾರಿ ಆದರೂ ಲಾಸ್ ಇಲ್ಲ. ನನ್ನ ಆತ್ಮೋದ್ಧಾರಕ್ಕಾಗಿ ನಾನು ಮಾಡಿಕೊಳ್ಳಬೇಕು. ಅದನ್ನೇ ದಾಸರಂದರು. ಅಫ್ಕೋರ್ಸ್ ಸ್ವಲ್ಪ ಆಚಾರವಂತರಾದಾಗ ಜಗತ್ತಿನಿಂದ ನಾವು ವಿಲಕ್ಷಣವಾಗಿರ್ತೇವೆ, 4-6 ಜನ ನಮ್ಮಿಂದ ದೂರ ಆಗ್ತಾರೆ. ಹೌದು, ನನ್ನ ಗುರಿ ಬೇರೆ ಇದ್ದಾಗ, ನನ್ನ ಡೆಸ್ಟಿನೇಷನ್ ಬೇರೆ ಇದ್ದಾಗ ಎಲ್ಲರೂ, ಆದರೆ ಕೆಲವರನ್ನು ನನ್ನೊಟ್ಟಿಗೆ ಕೊಂಡೊಯ್ಯುವ ಆಗಲಿಲ್ವಾ, ನಾನು ಮಾರ್ಗವನ್ನು ಬದಲಾಯಿಸೋದು ಬೇಡ. ತುಂಬ ಜನ ಹೀಗೆ ಇದ್ದಾರಪ್ಪ, ನಾನು ಹಾಗೆ ಇದ್ಬಿಡೋಣ, ಬೇಡ. ಮನುಷ್ಯಾಣಂ ಸಹಸ್ರೇಶು ಕಚ್ಚಿದ್ ಯತತಿ ಸಿದ್ಧಯೇ. ಬರುತ್ತೆ ಜೀವನದಲ್ಲಿ. ನಾನು ಧಾರ್ಮಿಕವಾದ ಮಾರ್ಗ ತುಳಿದಾಗ, ಧಾರ್ಮಿಕವಾಗಿ ಇರಬೇಕು ಅಂದ್ಕೊಂಡ್ರೆ ಸ್ವಲ್ಪ ಸಮಸ್ಯೆಗಳಿದ್ದಾವೆ. ಹೇಳಿದಷ್ಟು ಸುಲಭ ಅಲ್ಲ. ಕೆಲಸ ಕಾರ್ಯಕ್ಕೆ ಹೋದಾಗ ನಾನಾ ತರಹದ ಮಡಿಮೈಲಿಗೆಯ ಸಮಸ್ಯೆಗಳೆಲ್ಲ ಬರುತ್ತೆ. ಆದರೆ ಆದಷ್ಟು ದೇವರನ್ನು ಪ್ರಾರ್ಥನೆ ಮಾಡಿ ಆ ತರಹದ ಕೆಲಸ ಕೊಡಿಸಬೇಡ. ತುಂಬ ಜನ ಹೇಳ್ತಾರೆ, ಸಮಸ್ಯೆ ಇತ್ತು, ದೇವರ ಆರಾಧನೆ ಮಾಡಿದೆ, ಸಮಸ್ಯೆ ಬಗೆಹರಿತು, ನಮ್ಮ ಬಾಸಿಗೆ ಒಳ್ಳೆ ಬುದ್ಧಿ ಬಂತು, ಅವ್ರು ನಿಂಪಾಡಿಗೆ ನೀವಿರ್ರಿ ಅಂದರು ಅಂತ. ಇದು ಅನೇಕ ಜನದಲ್ಲಿ ಕೇಳಿದ್ದೇವೆ. ಕೆಲವ್ರಿಗೆ ಆಗದೇನೂ ಇರ್ಬೋದು. ಪ್ರಯತ್ನವನ್ನೇ ಮಾಡದೆ ನನಗಾಗಿಲ್ಲ ಅನ್ನೋದು ತುಂಬ ತಪ್ಪು. ಇದು ನನಗೆ ನಾನು ಮಾಡಿಕೊಳ್ಳುವ ದ್ರೋಹ ಅಷ್ಟೇ. ನಾನು ಯಾರಿಗೂ ಉತ್ತರ ಕೊಡುವ ಅನಿವಾರ್ಯತೆ ಇಲ್ಲ. ಯಾವುದೇ ಒಂದು ಧಾರ್ಮಿಕ ಕ್ರಿಯೆಯನ್ನು ಮಾಡೋದು ನನ್ನ ಆತ್ಮೋದ್ಧಾರಕ್ಕಾಗಿ. ಆ ಸಮಸ್ಯೆ ಬರುತ್ತೆ, ಸಮಸ್ಯೆ ಬಂತು ಅಂತ ನಾನು ಅದನ್ನು ಬಿಟ್ಬಿಟ್ರೆ ಉದ್ಧಾರ ಆಗೋದು ಹೇಗೆ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಬಂದಿರಲಿ. ದಾಸರಂದರು ಬಂದದ್ದೆಲ್ಲ ಬರಲಿ. ಅಲ್ಲಪ್ಪ, ಸಮಸ್ಯೆಗಳು ಎಂಥದ್ದು ಬಂದರೂ ನನ್ನನ್ನು ನಂಬಿದವರು ಇದ್ದಾರಲ್ಲ, ಅವ್ರು ಅಂಥತೋಗತ್ತು ಉದ್ಧಾರ ಆದ್ರಲ್ಲ. ಸಮಸ್ಯೆಗಳನ್ನು ನಾನು ನಿನಗೆ ಟೆಸ್ಟ್ ಆಗಿ ಕೊಡ್ತೇನೆ, ಅದರಲ್ಲಿ ಪಾಸ್ ಆದರೆ ನಿನ್ನನ್ನು ಉದ್ಧಾರ ಮಾಡ್ತೇನೆ. ಅರಗಿನ ಮನೆಯೊಳಗಂದು ಪಾಂಡವರನ್ನು ಕೊಲಿಸಬೇಕಾದೋ,
ದುರುಳ ದುರ್ಯೋಧನ ಇರಲು ಆ ಕ್ಷಣದಿಲ್ಲದ ಹರಿಕೃಪೆಯಲ್ಲಿ ಅವರಿದ್ದ ಕಾರಣ ಬಂದ ದುರಿತ ಬಯಲಾಯಿತಲ್ಲದೆ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವಂದಿರಲಿ. ಈ ದಿಶೆಯಲ್ಲಿ ನಾವು ಮಾಡಲೇಬೇಕಾದ ಕರ್ತವ್ಯ ಕರ್ಮಗಳು ಅಂದರೆ ಸ್ನಾನ, ಭಗವಂತನ ಪೂಜೆ, ಅದು ಅವರವರ ಸಮಯವನ್ನು ನೋಡಿಕೊಂಡು ಅವರು ಡಿಸೈಡ್ ಮಾಡಿಕೊಳ್ಳಿ. 1 ಗಂಟೆ ಪೂಜೆ ಮಾಡಬಹುದು, ಅರ್ಧ ಗಂಟೆಯೂ ಪೂಜೆ ಮಾಡಬಹುದು. ಸಮಯ ಇಲ್ಲ ಅಂದರೆ 15 ನಿಮಿಷದಲ್ಲಿಯೂ ಶಾಲಿಗ್ರಾಮ ಸ್ಪರ್ಶ ಮಾಡಿ ಅಭಿಷೇಕ ಅಂತೂ ಮಾಡಿ ಹೋಗುವ. ಆ ಪುಣ್ಯದಿಂದ ದೇವರು ಇನ್ನೊಂದು 1/4 ಗಂಟೆ ಪ್ರಮೋಷನ್ ಕೊಡುವ ಥರ ಕೆಲಸ ಕೊಡಲಿ, ಅಂದರೆ ನನಗೆ ಸಮಯ ಹೆಚ್ಚು ಸಿಗುವಂತೆ. ನಾನು ಬಿಡೋದಕ್ಕಿಂತ ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್. ಬಿಡೋದಕ್ಕಿಂತ ಮಾಡೋದು ಒಳ್ಳೆಯದು. ಇದಾದ ಮೇಲೆ ಇದು ಆಚರಣೆಯ ಬಗ್ಗೆ ಆದರೆ ಆಹಾರದ ಬಗ್ಗೆ, ಆಚಾರದ ಬಗ್ಗೆ ನಾವು ಸ್ವಲ್ಪ ಗಮನವನ್ನು ಕೊಡಬೇಕು. ಆಗತ್ತೆ ಅಂದರೆ ಇಟ್ ಈಸ್ ಪಾಸಿಬಲ್. ಸ್ವಲ್ಪ ಕಷ್ಟ ಆಗುತ್ತೆ, ಉಪವಾಸ ಸ್ವಲ್ಪ ಇರಬೇಕಾಗತ್ತೆ ಅಂಥೇಳಿ ಏನಂದರೆ ಅದನ್ನು ನಮ್ಮ ಪಾಡಿಗೆ ನಾವು ತಿಂದು ಉಂಡು ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ತಿಂದ ಅನ್ನ ಆಹಾರಾದಿಗಳು, ಅದರಿಂದ ಆಹಾರ ಶುದ್ಧಿ, ಅದು ಭಗವಂತನಿಗೆ ನಿವೇದನೆ ಮಾಡಲಿಕ್ಕೆ ಯೋಗ್ಯವಾ ಅಲ್ಲವಾ, ನಿವೇದಿತವಾದ ಅನ್ನ ಆಹಾರಗಳನ್ನೇ ತಗೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ, ದಾಸರು ಒತ್ತಿ ಒತ್ತಿ ಹೇಳ್ತಾರೆ. ಹಾಗಾಗಿ ಅನ್ನ ಆಹಾರಗಳನ್ನು ಕೂಡ ನಮ್ಮ ಮನೆಯಲ್ಲಿ ಮಾಡಿಕೊಂಡು ಹೋಗಿ ನಾವು ಸ್ವೀಕಾರ ಮಾಡಿದಾಗ ಅದು ನಮ್ಮ ಮನಸ್ಸು ಶುದ್ಧವಾಗಿ ಇರಲಿಕ್ಕೆ ಅವಕಾಶ ಹೆಚ್ಚಿದೆ. ಆರೋಗ್ಯವೂ ಚೆನ್ನಾಗಿರುತ್ತೆ. ಆರೋಗ್ಯ 2, ಒಂದು ಮನಸ್ಸಿನ ಆರೋಗ್ಯ, ಇನ್ನೊಂದು ದೇಹದ ಆರೋಗ್ಯ. 2 ಕೆಟ್ಟರೂ ನಾವೇನು ಮಾಡಲಿಕ್ಕಾಗೋದಿಲ್ಲ. ಈ 2 ಚೆನ್ನಾಗಿರಬೇಕು ಅಂದರೆ ಆಹಾರದ ಶುದ್ಧತೆಯಲ್ಲಿ ನಿಷ್ಠೆ ಬೇಕು. ನಾವು ಆಹಾರ ಶುದ್ಧಿ ಅಂದರೆ ನೀಟಾಗಿ ಪ್ಯಾಕ್ ಆಗಿರೋದು ಅಂದ್ಕೊಂಡಿದ್ದೀವಿ. ನೀಟಾಗಿ ಪ್ಯಾಕ್ ಆಗಿರೋದಲ್ಲ, ಹರಿಗೆ ನಿವೇದಿತವಾದ, ಹರಿಯ ನಿವೇದನೆ ಮಾಡಲಿಕ್ಕೆ ಯೋಗ್ಯವಾದ ಅನ್ನ ಆಹಾರಾದಿಗಳನ್ನು ಸ್ವೀಕಾರ ಮಾಡೋದು. ಇನ್ನು ಆಚಾರ, ನಮ್ಮ ಆಚರಣೆಗಳು. 10 ಜನ ಯಾವುದೋ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಕರಗಿ ಆ ಆಚರಣೆಯನ್ನು ಮಾಡೋದಲ್ಲ. ನಮ್ಮದೇ ಆಚರಣೆಯನ್ನು ಮಾಡಿಕೊಂಡು 4 ಜನಕ್ಕೆ 1000 ಜನ ಹಾಗಿದ್ರು ಇವನೊಬ್ಬ ಸರಿ ಇದ್ದಾನೆ ಅಂತ ಒಂದಿನ ನಿಮ್ಮನ್ನು ಅಂತಾರೆ. ವಿ ಡೋಂಟ್ ನೀಡ್ ಎನಿ ಸರ್ಟಿಫಿಕೇಟ್. ಆದರೆ ನನ್ನ ಕರ್ತವ್ಯ ಕರ್ಮವನ್ನು ನಾನು ಮಾಡಿದಾಗ ದೇವರು ಅವರಿಗೆ ಪ್ರೇರಣೆ ಮಾಡ್ತಾನೆ. ಇದು ಅನೇಕ ಜನಗಳು ಹೇಳಿದ್ದಾರೆ. ನಾವು ಮೊದಲು ಹೀಗೆ ಹೋಗ್ಬೇಕಾದ್ರೆ ಏನೇನೋ ಅಂದ್ಕೊಳ್ತಾ ಇದ್ರು, ಈಗ ಅಂತಾರೆ ನೀವೊಬ್ಬರೇ ಸಾರ್ ಗೆದ್ರಿ ಹಾಗಿದ್ದು ಅಂತ. ಎಸ್, ಭಗವಂತ ಒಂದಿನ ಆ ಬುದ್ಧಿಯನ್ನು ಕೊಡ್ತಾನೆ. ಈ ಮಾತುಗಳನ್ನು ದಾಸರು ತಮ್ಮ ಪದಪದ್ಯಗಳಲ್ಲಿ ಅನುಭವಿಸಿ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅವರ ಮಾತನ್ನು ಕೇಳಿ ನಮ್ಮನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿ ಚಿತ್ತ ಸತ್ಯ. ಅನೇಕ ಮಾತುಗಳಿದೆ. ನೀನು ಏನೇ ಮರಳಿ ಒದ್ದಾಡಿದರೂ ನಿನಗೆ ದೇವರೇನು ಫಿಕ್ಸ್ ಮಾಡಿರ್ತಾನೆ ಅದೇ ಸಿಗೋದು. ಹಾಗಾಗಿ ದೇವರು ನನಗೆ ಫಿಕ್ಸ್ ಮಾಡಿರೋದು ಸ್ವವಿಹಿತ ವೃತ್ತಿ, ಅದನ್ನು ಮೊದಲು ಮಾಡುವ. ಇನ್ನು ಬದುಕಿಗೆ ಬೇಕಾದ ಸಂಪತ್ತುಗಳನ್ನು ಅವನು ಕೊಡ್ತಾನೆ ಅನ್ನುವ ಅನುಸಂಧಾನದಿಂದ ದಾಸರು ಹೇಳಿದ ದಿಶೆಯಲ್ಲಿ ನಾವೆಲ್ಲ ಇರುವ ಅಂತ ಒಂದು ಸಣ್ಣ ಕಿವಿಮಾತು. ದಾಸರ ಅನೇಕ ಪದಪದ್ಯಗಳಲ್ಲಿ ಈ ಮಾತನ್ನೇ 10 ಬಾರಿ. ಕೆಲವು ಲೌಕಿಕವಾಗಿ ಬೈದು ಹೇಳ್ತಾರೆ, ಕೆಲವು ನಗುತ್ತಾರೆ ನಮ್ಮ ಬಗ್ಗೆ. ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ, ಜಗದೊಳಿರುವ ಮನುಜರೆಲ್ಲ ಹಗರಣವ ಮಾಡುವುದ ಕಂಡು. ಇವ್ರು ನೋಡಿ ನಗಬೇಕು ಅಳಬೇಕು ಅಂತಾರೆ ನಮ್ಮನ್ನೆಲ್ಲ ನೋಡಿ. ಎಲ್ಲ ಇದ್ದು ಏನೂ ಇಲ್ಲ ಅಂತೀರಲ್ಲ ನೀವು. ಇಷ್ಟು ಉತ್ತಮವಾದ ಇಂದ್ರಿಯಗಳ ಕ್ಷಮತೆ ಇದೆ, ಇಷ್ಟು ಯೋಗ್ಯವಾದ ಜನ್ಮ ಬಂದಿದೆ, ಇದು ಬಂದರೂ ನನಗೇನೂ ಕೊಡಲಿಲ್ಲ ಅಂತಿರಲ್ಲ. ಹೀಗೆಲ್ಲ ದಾಸರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ನಾವು ದಾಸರ ಪದಪದ್ಯಗಳನ್ನು ನೋಡಿದಾಗ ನಮ್ಮ ಆತ್ಮೋದ್ಧಾರ ಆಗತ್ತೆ. ವಿಶೇಷವಾಗಿ ಪ್ರಚುರಾಂತರ ಪ್ರವಚನದವರು ದಾಸರ ಪದಪದ್ಯಗಳು ಕೇವಲ ಸಂಗೀತದ ದೃಷ್ಟಿಯಿಂದ ಕೇಳಲಿಕ್ಕೆ ಮಾತ್ರ ಅಂತ ಭಾವನೆ ಇದೆ. ಇದರಿಂದ ಏನಾದರೂ ಇವತ್ತಿನ ಕಾಲಕ್ಕೆ ಉಪಯೋಗ ಇದೆಯಾ ಅಂದರೆ ಸಾರ್ವಕಾಲಿಕವಾಗಿ ಉಪಯೋಗ ಇದೆ. ತುಂಬ ಉಪಯೋಗಗಳು ಇದ್ದಾವೆ. ನನಗೆ ತಿಳಿದದ್ದು ಚೂರೇ ಆದದ್ದರಿಂದ ಚೂರು ನಾನು ನಿವೇದನೆ ಮಾಡಿದ್ದೇನೆ. ಇನ್ನು ಈ ದಿಶೆಯಲ್ಲಿ ನಾವು ಅಧ್ಯಯನವನ್ನು ಮಾಡಿದಾಗ ಬಹಳಷ್ಟು ಜನಕ್ಕೆ ದಾಸರ ಅದ್ಭುತವಾದ ಒಳಗಿನ ತಿರಳನ್ನು ಕೊಟ್ಟಾಗೆ ಆಗತ್ತೆ. ನಾವು ಬರೀ ಪ್ಯಾಕಿಂಗನ್ನು ನೋಡಿ ಮೋಸ ಹೋಗೋದು ಬೇಡ. ತುಂಬ ಚೆನ್ನಾಗಿದೆ, ಹೊರಗಿನ ಪ್ಯಾಕಿಂಗು ಚೆನ್ನಾಗಿದೆ. ಬರೀ ಸಂಗೀತಕ್ಕೆ ಮಾತ್ರ ಸೀಮಿತ ಆಗೋದಲ್ಲ,
ಅಳವಡಿಸಿಕೊಳ್ಳಲಿಕ್ಕೂ ಇದು ಇವತ್ತಿನ ಕಾಲಕ್ಕೂ ಉಪಯೋಗ ಬೀಳುತ್ತೆ, ಅಥವಾ ಇವತ್ತಿನ ಕಾಲಕ್ಕೆ ಉಪಯೋಗ ಬೀಳುವಂತೆ ಸಾರ್ವಕಾಲಿಕವಾದ ಒಂದು ಸರಕನ್ನು ದಾಸರು ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ನಾವು ನೀವು ಅರ್ಥ ಮಾಡಿಕೊಳ್ಳುವ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.